ಇನ್ನು ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರುವಂತಹ ಸಂದರ್ಭದಲ್ಲಿ ರೆಡ್ಡಿ ಸಮುದಾಯದ ಮುಖಂಡರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೆಡ್ಡಿ ಸಮಾಜದ ಮುಖಂಡ ಗುಂಡು ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಮುಂದಿನ ಸ್ಥಳೀಯ ಚುನಾವಣೆಗೆ ದೊಡ್ಡ ಹೊಡೆತವನ್ನ ನೀಡುತ್ತೆ ಅವರ ರಾಜೀನಾಮೆ. ಹಿಂದೆ ಅವರಿಗೆ ಕೊಟ್ಟಂತಹ ಖಾತೆಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದಾರೆ. ಕಾರ್ಯವೈಖರಿ ಬಗ್ಗೆ ಇಡೀ ರಾಜ್ಯಕ್ಕೆ ಹಾಗೂ ಪಕ್ಷಕ್ಕೆ ಗೊತ್ತಿದೆ. ನಿರ್ಲಕ್ಷ್ಯ ಮಾಡಿದ್ರೆ ರೆಡ್ಡಿ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರವನ್ನ ಕೊಡುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಗುಂಡು ರೆಡ್ಡಿ ಕೊಟ್ಟಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಏನು ಮಾತನ್ನ ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಅವ್ರು ನಡೆದುಕೊಳ್ಬೇಕು, ಇಲ್ಲ ಅಂತಂದ್ರೆ ರೆಡ್ಡಿ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅನ್ನುವಂಥ ನೇರ ಎಚ್ಚರಿಕೆಯನ್ನ ರೆಡ್ಡಿ ಸಮಾಜದ ಮುಖಂಡ ಗುಂಡು ರೆಡ್ಡಿ ಕೊಟ್ಟಿರುವಂಥದ್ದು. ಟಿವಿ ಮಾಧ್ಯಮದಲ್ಲಿ ನೋಡಿದೆ, ಮೊನ್ನೆ ನಮ್ಮ ನಾಯಕರು ಹಿರಿಯರು ಈ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಹಿರಿಯ ಮುತ್ಸದ್ದಿ ಶ್ರೀಮನ್ ಸರಳ ಜೀವಿ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ರಾಜೀನಾಮೆ ಕೊಟ್ಟಿದ್ದು ನೋಡಿದೆ ನಾನು. ಅದು ನೋಡಿ ತುಂಬಾ ಈ ಕಡೆ ನಮ್ಮ ಭಾಗ ಎಲ್ಲ ಕಡೆ ಯೂತ್ಸ್ ಆಗಲಿ ಯಾರೇ ಈ ಕಡೆಯಿಂದ ಹೋಗ್ಲಿ, ಅವ್ರು ಆ ಕ್ಷೇತ್ರದವ್ರು ಈ ಕ್ಷೇತ್ರದವ್ರು ಎಂದೂ ಆ ಜಾತಿ ಈ ಜಾತಿ ಅಂತ ಎಂದೂ ಅವರು ಮಾತಾಡಿದವರೇ ಅಲ್ಲ. ಸುಮಾರು ದಿನಕ್ಕೊಂದು 300-400 ಲೆಟರ್ ಅವರು ಸಿಗ್ನೇಚರ್ ಮಾಡ್ಕೊಡ್ತಾರೆ. ಯಾರು ಬಂದರು ಯಾವ ಕೆಲಸ ಯಾರಿಗೆ ಹೇಳಬೇಕು. ಪಾಪ ನಾವು ಧರ್ಮ್ ಸಿಂಗ್ ಸಾಹೇಬ್ರ ಬಾದ ಯಾರಿಗಾದ್ರೂ ಸರಳ ಜೀವಿಗೆ ನೋಡಿದಂದ್ರೆ ಶ್ರೀಮಾನ್ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಇವತ್ತಿಷ್ಟು ನೋವಾಗ್ಲತ್ತ ನಮ್ಗ ರಿಸೈನ್ ಮಾಡಿದ್ ನೋಡಿ. ಅದಕ್ಕೆ ಮೊನ್ನೆ ಡಿ.ಕೆ. ಸಾಹೇಬರಿಗೆ ನಾನು ಕಾಂಗ್ರೆಸ್ ಪಕ್ಷದ ಹಿರಿಯ ವರಿಷ್ಠರಿಗೆ ಎಲ್ಲರಿಗೆ ನಾನು ಕಳ್ಕಳಿ, ಬಿ.ಕೆ. ಸಾಹೇಬರಿಗೆ, ಡಿ.ಕೆ. ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ನಾನು ಕಳ್ಕಳಿ ಮನವಿ ಮಾಡ್ತೀನಿ. ಈ ಮುಂದೆ ಬರ್ತಕ್ಕಂಥದ್ದಿಂದ ಮುನ್ಸಿಪಾಲ್ಟಿ ಆಗಲಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆಗಲಿ, ಬರ್ತಕ್ಕಂಥ 2028ರ MLA ಎಲೆಕ್ಷನ್ಗಳಾಗಲಿ ರಾಮಲಿಂಗಾರೆಡ್ಡಿ ಸಾಹೇಬ್ರಲ್ಲಿ ತುಂಬಾ ಹೊಡೆತ ಬೀಳ್ತದೆ ನಿಮ್ಗೆ. ದಯವಿಟ್ಟು ನಾನು ನಿಮ್ ಕಳ್ಕಳಿ ಮನವಿ ಮಾಡ್ತೀನಿ. ಯಾಕಂದ್ರೆ ಅಂತ ಹಿರಿಯ ಜೀವಿ ಸರಳ, ನಾವು ಯಾವುದೇ ಖಾತೆ ಕೊಟ್ಟರು ಯಾವ ತರ ನಿಭಾಯಿಸಿದಾರ ಇಡೀ ರಾಜ್ಯದ ಜನತೆ ಗೊತ್ತಿದೆ, ನಿಮ್ ಪಕ್ಷದವರಿಗೂ ಗೊತ್ತಿದೆ. ಅಂಥವ್ರಿಗೆ ನೀವು ಕಡೆಗಣಿಸೋದು ಭಾಳ ತಪ್ಪಾಯ್ತದ. ಈಗ ನಮ್ಗೆ ಇಷ್ಟು ನೋವಾಗ್ಲತ್ತಂದ್ರೆ ಪಾಪ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಎಷ್ಟು ನೋವಾಗಿರ್ಬೇಕು. ಅವರು ನಮ್ಮ ಮುನಿಯಪ್ಪ ಸಾಹೇಬ್ರು ಹಿರಿಯರು, ಇವರೆಲ್ಲ ಇಡೀ ಈಗ ಇದರ ಕ್ಯಾಬಿನೆಟ್ ಆಗಿ ಅತ್ಯಂತ ಹಿರಿಯರು. ಮುನಿಯಪ್ಪ ಸಾಹೇಬರು ಒಂದ್ಸಲ MP ಆಗಿ ಮತ್ತ 6-7 ಸಲ ಶಾಸಕರಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಸಾಹೇಬರು 8ನೇ ಸಲ ಇದು ಇಡೀ ಕ್ಯಾಬಿನೆಟ್ ನಾಗೆ ಅತ್ಯಂತ ಸೀನಿಯರ್. ಅವ್ರಿಗೆ ಡೆಪ್ಟಿ CM ಕೊಟ್ಟರು ಕಮ್ಮಿದೆ. ಅದಕ್ಕೆ ಅವ್ರಿಗೆ ಮನವೊಲಿಸಿ ಆ ಕ್ಯಾಬಿನೆಟ್ನಾಗ ಒಯ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಇಡೀ ಸಮಾಜ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಬಹಿಷ್ಕಾರ ಆಗ್ತದೆ ಬರ್ತಕ್ಕಂಥದ್ದಿಂದ ನಿಮ್ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತಾ ಅಂತ ಹೇಳಿ ನನ್ನ ವತಿಯಿಂದ ನಾನು ಕಳಕಳಿಯಿಂದ ಹೇಳ್ತೇನೆ. ನಮ್ಗೆ ಗೊತ್ತಿಲ್ಲ ಸರ್, ನಾವು ಯಾವಾಗಲೂ ಅವ್ರಿಗೆ ಮಾತಾಡ್ತಾ ಇರ್ತೀವಿ. ಯಾವಾಗೂ ರಾತ್ರಿ 12 ಗಂಟೆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರ. ಅವ್ರು ಎಂದೂ ನನಗೆ ಇದು ಬೇಕು ಅದು ಬೇಕಂತ ಡೆಲಿಗೇಷನ್ ಮಾಡಿದವರು, ಯಾವ ಲೀಡರ್ ಮನೆ ಹಿಂದೆ ತಿರುಗಿದವರೇ ಅಲ್ಲ. ಅದ್ರಾಗ ನಮ್ ಜಾತಿ ಬಹಳ ಸ್ವಾಭಿಮಾನ ಜಾತಿ ನಮ್ದು. ನಾವು ಎಲ್ಲೇ ಇದ್ರು ಇಡೀ 1 ಊರ 1-2 ಮನೆ ಇದ್ರು ಆ ಇಡೀ ಊರಿಗೆ ನಾವು ಕಂಟ್ರೋಲ್ ಇಟ್ಕೊಂಡು ಎಲ್ಲಾ ಸಮಾಜಕ್ಕೆ ನಾವು ಒಳಿತಂದು ಬಯಸಿ ಎಲ್ಲಾ ಸಮಾಜ ಜೊತೆ ಬೆರೆತು ನಾವೆಲ್ಲಾ ಸಮಾಜದವ್ರ ಜೊತೆ ಮಿಕ್ಸ್ ಆಗಿ ಕೆಲಸ ಮಾಡ್ತೀವಿ. ಹಿಂಗಾಗಿ ಇಡೀ ರಾಜ್ಯದಾಗ ಬೆಂಗಳೂರು ಸಿಟಿಗ ಅವ್ರಿಗೆ ಇವರೇ ಕರೆದು ಹೇಳಿದಾರೆ 2023 ನಾನು ಟಿವಿ ಮಾಧ್ಯಮದಲ್ಲಿ ನೋಡಿದೆ. 23 ಕರೆದು ಸುರೇಶ್ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಅವತ್ತೇ 23ಕ್ಕೆ ಇದು ಬೆಂಗಳೂರು ನಗರ ಅಭಿವೃದ್ಧಿ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಮೇಲೆ ಮತ್ತೆ ಕರೆದು ಇಲ್ಲ ನೆಕ್ಸ್ಟ್ 23 ನಂತರ ನಾನೇ ಆಗ್ತೀನಿ CM ಕೊಡೋಣ ಅಂತ ಹೇಳಿ ಮಾತಾಡಿದ್ರಂತ. ಅದು ಅವ್ರೇನು ನೋವಾಗಿದೆ, ನಾನು ಕೊಡ್ತೀನಿ ಅಂತ ಕೊಡ್ತಾ ಇಲ್ಲಲ್ಲ ಅಂತೇಳಿ ಅಷ್ಟೇ. ಅದಕ್ಕೆ ನಾನೊಂದು ಕಳಕಳಿ ಮನವಿ ಮಾಡ್ತೀನಿ ಇಡೀ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ವರಿಷ್ಠರಿಗೆ, ನೀವು ಹಿರಿಯರ ಮುಂದೆ ಬರ್ತಕ್ಕಂಥದ್ದಿಂದಾಗ ನೀವು ನುಕ್ಸಾನ್ ಮಾಡ್ಕೋಬೇಡ್ರಿ. ಅಂಥವ್ರಿಗೆ ಮನವೊಲಿಸಿ ಅಂಥವ್ರೆಲ್ಲ ನೇತೃತ್ವದಾಗ ತಾವು ಮುಂದುವರಿಬೇಕಂತೇಳಿ ನಾನು ನಿಮ್ಗೆ. ಇನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರು ಏನು ಪದೇ ಪದೇ ಹೇಳ್ತಾ ಇದ್ರು, ಮಾತು ಕೊಟ್ಟಿದ್ರು ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಮಾತು ಕೊಟ್ಟಿದ್ದು ನಿಜ, ಆದರೆ ಖಾತೆಯನ್ನ ಹೈಕಮಾಂಡ್ ತೀರ್ಮಾನ ಮಾಡಿದ್ದು. ಏನ್ ಮಾಡೋಕ್ಕಾಗತ್ತೆ? ಏನೇ ಮಾಡಿದ್ರು ಕೂಡ ಪಕ್ಷದ ವರಿಷ್ಠರನ್ನ ಬಿಟ್ಟು ಮಾಡೋಕ್ಕಾಗಲ್ಲ. ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ, ನಾನು ಕೂಡ ಮಾತನಾಡ್ತೀನಿ ಅವರ ಜೊತೆಗೆ. ಆದರೆ ಖಾತೆ ಹಂಚಿಕೆ ಮಾಡಿದ್ದು ಹೈಕಮಾಂಡ್ ತೀರ್ಮಾನ ಮಾಡಿದ್ದು. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಇನ್ನೊಂದು ಕಡೆ ಮುನಿಯಪ್ಪನವರ ಒಂದು ಅಸಮಾಧಾನ ಏನಿತ್ತು ಅದು ಶಮನವಾಗಿದೆ. ಅವರ ಜೊತೆ ಆದಂತಹ ಮೀಟಿಂಗ್ ಫಲಪ್ರದವಾಗಿದೆ ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಿಳಿಸಿದ್ದಾರೆ.
ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಮಾತು ಕೊಟ್ಟಿದ್ದು ನಿಜ, ಈಗಲೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಅವರಿಗೆ ಮಾತು ಕೊಟ್ಟಿದ್ದೆ ನಾನು, ಅದು ಸತ್ಯನೇ. ಆದರೆ ಈ ಖಾತೆ ಹಂಚಿಕೆಯನ್ನು ಮಾಡಿದ್ದು ಹೈಕಮಾಂಡ್. ಏನು ಮಾಡೋಕ್ಕಾಗುತ್ತೆ? ಹೈಕಮಾಂಡ್ ನಾಯಕರೇ ಇಂತಿಂಥವ್ರಿಗೆ ಇಂತಿಂಥ ಖಾತೆ ಸಿಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಸೊ ಹೀಗಾಗಿ ಅವರ ನಿರ್ದೇಶನದ ಅನ್ವಯ ಖಾತೆಗಳು ಹಂಚಿಕೆ ಆಗಿದ್ದಾವೆ. ನಾನು ಇದರಲ್ಲಿ ಅಸಹಾಯಕ, ನನ್ನ ಪಾತ್ರ ಏನೂ ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ನ ತೀರ್ಮಾನವೇ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ನಾನು ಮಾತನಾಡ್ತೇನೆ, ಅವ್ರನ್ನ ಮೀಟ್ ಮಾಡಿ ಮನವೊಲಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಕೂಡ ತಿಳಿಸಿದ್ದಾರೆ. ಆ್ಯಂಡ್ ಇನ್ನೊಂದು ಕಡೆ KH ಮುನಿಯಪ್ಪನವರ ಅಸಮಾಧಾನ ಏನಿತ್ತು ಆಹಾರ ಖಾತೆ ಸಿಕ್ಕಿದ್ದಕ್ಕೆ, ಅದ್ರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಸೊ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ, ಎಲ್ಲವೂ ಶಮನವಾಗಿದೆ, ಅವರ ಜೊತೆ ಆದಂಥ ಒಂದು ಮೀಟಿಂಗ್ ಫಲಪ್ರದವಾಗಿದೆ ಅನ್ನೋದನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.